ನಮಸ್ಕಾರ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ವೆಲ್ಕಮ್ ಟು ಮೈ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ಅನನ್ಯ ಅಮರ್. ಇವತ್ತು ಅನನ್ಯ ಅಮರ್ ಲ್ಯಾಂಡ್ ಆಗಿರೋದು ಶಿವಮೊಗ್ಗದಲ್ಲಿ. ರಾತ್ರಿ ಹೊರಟು ಬೆಳಗ್ಗೆ ರೀಚ್ ಆಗಿದ್ದೀನಿ. ಸಾರಿ ಬಿಕಾಸ್ ನಾನು ಎದ್ದು ಒಂದು 15-20 ನಿಮಿಷ ಆಗಿದೆ ಅಷ್ಟೇ. ಬಿಕಾಸ್ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಬಿಕಾಸ್ ಐ ಕೇಮ್ ಫ್ರಮ್ ಬೆಂಗಳೂರು ಟು ಶಿವಮೊಗ್ಗ. ಓಕೆ, ಲೆಟ್ಸ್ ಗೋ ನೌ. ಸಾರ್ ಸಾರ್ ನಮ್ಮ ಮನೆ ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು. ಕೇಳಕ್ಕೆ ಅಫ್ಕೋರ್ಸ್ ನಾನು ಬಂದಿದ್ದು ಬೆಳಗ್ಗೆ, ಆದರೆ ವ್ಲಾಗ್ ಶುರು ಮಾಡ್ತಿರೋದು ರಾತ್ರಿ. ಕಾರಣ ನಮ್ಮ ಮನೆಯಲ್ಲಿ ನನಗೆ ಬಂದಂತಹ ನಿದ್ದೆ. ಸೋಫಾ ಮೇಲೆ ಹೆಂಗೆ ಮಲಗಿದ್ದೆ ಅಂತಂದರೆ, ಏನೋ ನಾನು ನಿದ್ದೆ ಮಾಡಿ ಎಷ್ಟೋ ದಿನಗಳಾಗಿದೆ ಅನ್ನೋ ಲೆವೆಲಿಗೆ ನಿದ್ದೆ ಮಾಡಿದೆ. ಪಾಪ ಅಪ್ಪ ಫುಲ್ ಆನ್ ಕೆಲಸ ನೋಡಿಕೊಂಡು ಓಡಾಡಿಕೊಂಡು ಈ ಗ್ಯಾಪಲ್ಲಿ ನಾನು ನಿದ್ದೆ ಮಾಡೋದನ್ನು ಅಪ್ಪ ನೋಡಿಕೊಂಡ್ರು. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಔಟಿಂಗ್, ಶಾಪಿಂಗ್ ಇನ್ ಶಿವಮೊಗ್ಗ. ಲೆಟ್ಸ್ ಗೋ. Buying necessary things. Yeah. Preparing rasam. I'm preparing my famous rasam ಶಿವಮೊಗ್ಗದಲ್ಲಿ. Let's go. ಸೊ ಸಿಂಪಲ್ ಆಗಿ ನನಗೆ ಅಪ್ಪಂಗೆ ಅಡುಗೆ ಮಾಡಿಕೊಡ್ಬೇಕಿತ್ತು. ಅದಕ್ಕೆ ತರಕಾರಿ ಮತ್ತು ಚಿಕ್ಕ ಪುಟ್ಟ ಐಟಮ್ ತೊಗೊಳಕ್ಕೆ ಬಂದಿದ್ವಿ. ಶಿವಮೊಗ್ಗದವರೇ, ನಿಮಗೆಲ್ಲ ಒಂದು ಚಿಕ್ಕ ಟಾಸ್ಕ್ ಕೊಡ್ತಾ ಇದ್ದೀನಿ. ಇದು ಯಾವ ಜಾಗ ಅಂತ ಕಂಡು ಹಿಡಿದು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ನಾವು ಅದಾದಮೇಲೆ ಮನೆಗೆ ಹೊರಟು ನಾನೆಲ್ಲ ಸ್ವಲ್ಪ ರೆಡಿ ಮಾಡಿ ಮ್ಯಾಚ್ ನೋಡ್ತಾ ರಸಮ್ಮು ಮತ್ತು ಒಂದು ಆಲೂಗೆಡ್ಡೆ ಪಲ್ಯ ಥರ ಮಾಡಿದ್ದೆ. ಅನ್ನ ಎಲ್ಲ ಇತ್ತು. ಊಟ ಮಾಡಿ ಮಲ್ಕೊಂಡ್ವಿ. ನಾವು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫೋನ್ ಚಾರ್ಜ್ ಮಾಡಬೇಕಿತ್ತು ನಾನು. ಆ್ಯಂಡ್ ದ ನೆಕ್ಸ್ಟ್ ಡೇ ಹ್ಯಾಪೆಂಡ್. ಇದು ನಮ್ಮ ಶಿವಮೊಗ್ಗ ಮನೆ ಅಂಡರ್ ರೆನೋವೇಷನ್. ಆ್ಯಂಡ್ ಅಪ್ಪ ಎವ್ರಿ ಡೇ ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಕೆಲಸ ಮಾಡ್ತಾನೆ ಇದ್ದಾರೆ. ಇವಾಗ ನಾನು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ, ಅದೇ ರಾತ್ರಿಗೂ ಆಗುತ್ತೆ. ಬಟ್ ಫ್ರೆಶ್ ಆಗಿ ತರಕಾರಿ ತಂದು ಮಾಡೋ ಅಭ್ಯಾಸ ನನಗೆ. ಅದಕ್ಕೇ ಇವಾಗ ಹೋಗಿ ತರಕಾರಿ ತರಬೇಕು. ಆ್ಯಂಡ್ ಎಷ್ಟು ಬಿಸಿಲು ಅಂದರೆ, ಓ ಮೈ ಗಾಡ್, ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಈ ಜಾಕೆಟ್ ಹಾಕಿರೋದು ಶೆಕೆ ಆದರೂ ಪರವಾಗಿಲ್ಲ, ಸಣ್ಣ ಟ್ಯಾನ್ ಆಗೋಗುತ್ತೆ ಹೊರಗಡೆ ಹೋದರೆ. ನೀವು ಈ ಥರ ಈ ಟೈಮಲ್ಲಿ ಏನಾದ್ರು ಹೊರಗಡೆ ಹೋಗ್ಬೇಕಂತ ಬಂದರೆ ಪ್ಲೀಸ್ ಕ್ಯಾರಿ ದಿಸ್. ಇದು ಮಾಮಾ ಅರ್ತ್ ರೈಸ್ ವಾಟರ್ ಡ್ಯೂಯಿ ಸನ್ಸ್ಕ್ರೀನ್. ಡ್ಯೂಯಿ ಅಂದ ಕೂಡಲೇ ಟ್ರಸ್ಟ್ ಮೀ. ಆ್ಯಂಡ್ ಯೂಸ್ ಮಾಡಿ ಅದು ಹೆಂಗೆ ಆಗೋಗಿದೆ ನೋಡಿ. ಐ ವಿಲ್ ಶೋ ಯು ದ ಟೆಕ್ಸ್ಚರ್. ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಹೌ ವಾಟರಿ ಇಟ್ ಈಸ್ ಅಂತ. ಆ್ಯಂಡ್ ಇದನ್ನ ನಾನಂತೂ ಎವ್ರಿ ಡೇ ನಾನು 2 ನಿಮಿಷ ಆಚೆ ಹೋಗ್ಬೇಕಂತಂದ್ರೂ ಐ ಮೇಕ್ ಶ್ಯೂರ್ ಐ ವೇರ್ ದಿಸ್. ಇದರಲ್ಲಿ SPF 50 PA++++ ಇದೆ. ರೈಸ್ ವಾಟರ್ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ನಿಯಾಸಿನಮೈಡ್ ಸ್ಕಿನ್ ಟೋನ್ನ ಈವನ್ ಮಾಡಿ ಪ್ರೊಟೆಕ್ಟ್ಸ್ ಫ್ರಮ್ UVA ಆ್ಯಂಡ್ UVB ರೇಸ್. ಬರೀ ಇಷ್ಟೇ ಅಲ್ಲ, ದಿಸ್ ಇಸ್ ಒನ್ ಆಫ್ ದ ಸನ್ಸ್ಕ್ರೀನ್. ಮಾಮಾ ಅರ್ಥಲ್ಲಿ ದೇರ್ ಇಸ್ ಅ ವೈಡ್ ರೇಂಜ್ ಆಫ್ ಸನ್ಸ್ಕ್ರೀನ್ಸ್. ಇದು ವೈಡ್ ವೆರೈಟಿ ಆಫ್ ಸನ್ಸ್ಕ್ರೀನ್ಸ್ ಅವೈಲಬಲ್ ಫ್ರಮ್ ಮಾಮಾ ಅರ್ತ್. ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಅನ್ಸುತ್ತೆ, ನಿಮ್ಗೆ ಯಾವುದು ಬೇಕು ಅಂತ ಅನ್ಸುತ್ತೆ, ಗೋ ಫಾರ್ ಇಟ್. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ದ ರೈಸ್ ವಾಟರ್ ಡ್ಯೂಯಿ ಸನ್ಸ್ಕ್ರೀನ್. ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ನೀವು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಆಲ್ಸೋ ಅವೈಲಬಲ್ ಆಟ್ ಯುವರ್ ನಿಯರ್ ಬೈ ಸ್ಟೋರ್ಸ್. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, ವಿಚ್ ಇಸ್ ಅನನ್ಯ 2024 ಮಾಮಾ ಅರ್ತ್ ಅಪ್ಲಿಕೇಶನ್ ಅವ್ರ ವೆಬ್ಸೈಟಲ್ಲಿ. ಸೊ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಶಾಪ್ ನಾವು. ಮಾಮಾ ಅರ್ತ್ ಲಿಸನ್ಸ್ ಟು ಯು. ಸೊ ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡಿ ಫೀಡ್ಬ್ಯಾಕ್ ಕೊಡಿ. ನಮ್ಮ ಫೀಡ್ಬ್ಯಾಕ್ ಮೇಲೇ ಅವರು ಆನಿಯನ್ ಶ್ಯಾಂಪೂನ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ರಿಸರ್ಚ್ ಹಾಗೆ ಇನೋವೇಷನ್ ಜೊತೆಗೆ ಅವರು ಬೆಟರ್ ಕ್ವಾಲಿಟಿಗೆ ಪ್ರಾಡಕ್ಟ್ಸ್ನ ಅಪ್ಗ್ರೇಡ್ ಮಾಡ್ತಿರ್ತಾರೆ. ಅಂಗಡಿಗೆ ಹೋಗಿ ಬರೋಣ. ಬಿಸಿಲಲ್ಲಿ ಹೋಗಿ ತರಕಾರಿ ಎಲ್ಲ ತೊಗೊಂಬಂದೆ. ನಾವು ಮನೇಲಿ ಮಾಡೋ ಅಕ್ಕಿ ಉಸ್ಲಿ ಅಂದರೆ ಡ್ರೈ ಪೊಂಗಲ್ದು ಒಂದು ಚಿಕ್ಕ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. 1 ಲೋಟ ಅಕ್ಕಿ ಮತ್ತು 1/4 ಲೋಟ ಹೆಸರು ಬೇಳೆನ ಹುರಿದಿಟ್ಕೊಂಡಿದ್ದೆ ಫಸ್ಟು. ಆಮೇಲೆ ನಾನು ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. 1 ಲೋಟ ಅಕ್ಕಿಗೆ 3 ಲೋಟ ನೀರು ಲೆಕ್ಕದಲ್ಲಿ 3 ಲೋಟ ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಅದಾದಮೇಲೆ ನಾವು ಹುರಿದಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಕುಕ್ಕರಲ್ಲಿ 2.5 ವಿಸಲ್ ಹಾಗೆ ಕೂಗಿಸ್ಕೊಂಡಿದ್ದೀನಿ.
ಅದಾಗಿ ಕುಕ್ಕರ್ ತೆಗೆದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಕಾಯಿ ತುರಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ ಸೂಪರಾಗಿ ಆಗಿತ್ತು ಮಾತ್ರ. ಇದಾದಮೇಲೆ ಇದೇ ಮಧ್ಯಾಹ್ನಕ್ಕೂ ರಾತ್ರಿಗೂ ಆಗ್ತಿತ್ತು ಅಪ್ಪಂಗೆ. ಅದಾದಮೇಲೆ ನಾನು ಬೆಂಗಳೂರಿಗೆ ಹೊರಡಬೇಕಾಗಿತ್ತು ಅವತ್ತು. ದಿಸ್ ಈಸ್ ಕ್ಯೂಟ್ ಅಪ್ಪ ಮೇಕಿಂಗ್ ಕೊರಿಯನ್ ಹಾರ್ಟ್ಸ್. ಅದಾದಮೇಲೆ ನಾನು ಬಸ್ ಸ್ಟ್ಯಾಂಡಿಗೆ ಹೋದೆ, ಬಟ್ ಅನ್ಫಾರ್ಚುನೇಟ್ಲಿ ಬಸ್ ಸಿಗದೆ ಆಮೇಲೆ ಬ್ಲಾ ಕಾರಲ್ಲಿ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಿಕಾಸ್ ನನಗೆ ಇಲ್ಲಿ ತುಂಬ ಮುಖ್ಯವಾದ ಕೆಲಸ ಇತ್ತು ಮಾರನೇ ದಿನ. ಅದೇನು ಅಂತ ಹೇಳ್ತೀನಿ ನಾನು. ಅದೇ ರಾಮನ ಅವತಾರ ಮೂವಿ ಪ್ರೀಮಿಯರ್ಗೆ. ಈ ಪರ್ಟಿಕ್ಯುಲರ್ ವಿಡಿಯೋ ಎಸ್ಪೆಷಲಿ ನಿರಂಜನ್ ದೇಶಪಾಂಡೆ ಹಾಗೂ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಐ ಆಮ್ ಸೋ ಸಾರಿ. ಮೈಕ್ ಯೂಸ್ ಮಾಡ್ತೀನಿ, ಮೈಕ್ ಇನ್ನೂ ನನ್ನ ಹತ್ರ ಇಲ್ಲ, ಆದಷ್ಟು ಬೇಗ ಬರುತ್ತೆ, ಸಾರಿ. ರಾಮನ ಅವತಾರ ಮೂವಿಗೆ ಪ್ರೀಮಿಯರ್ಗೆ ಹೋಗಿ ಬಂದಿದ್ದು. ಫೋನ್ ಚಾರ್ಜ್ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಮನೆಗೆ ಹೋಗೋ ತನಕ ಸ್ವಿಚ್ ಆಫ್ ಎಲ್ಲ ಆಗಬಾರ್ದಿತ್ತು, ಸೊ ಅಷ್ಟು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎನಿವೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ. ಒಂಥರ ಫಸ್ಟ್ ಹಾಫ್ ಆ್ಯಕ್ಚುಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಸೆಕೆಂಡ್ ಹಾಫ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಎಲ್ಲ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್ಡ್ ದ ಮೂವಿ ಆ್ಯಂಡ್ ಬಿಕಾಸ್ ಎಂಟರ್ಟೈನಿಂಗ್ ಆಗಿತ್ತು. ಎಟ್ ದಿ ಎಂಡ್ ಆಫ್ ದಿ ಡೇ ದೇರ್ ವಾಸ್ ಫನ್, ದೇರ್ ವಾಸ್ ಕಾಮಿಡಿ. ಬೇಸಿಕಲಿ ಕಾಮಿಡಿ ನನಗೆ ಸಿಕ್ಕಾಪಡೆ ಇಷ್ಟ, ಸೊ ಹಾಗಾಗಿ ಐ ಎಂಜಾಯ್ಡ್ ದ ಮೂವಿ. ನೀವು ಪ್ಲೀಸ್ ಥಿಯೇಟರ್ಗೆ ಹೋಗಿ ನೋಡಿ, ಬಿಕಾಸ್ ದ ಮೂವಿ ಈಸ್ ಮೇಡ್ ಫಾರ್ ಥಿಯೇಟರ್ಸ್. ಐ ಎಂಜಾಯ್ಡ್ ರಿಷಿ ಸರ್ಸ್ ಆ್ಯಕ್ಟಿಂಗ್ ಬಿಕಾಸ್ ಹೀಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟರ್ ಅಂತ ಅನ್ಸುತ್ತೆ ನನಗೆ ನಮ್ಮ ಇಂಡಸ್ಟ್ರಿಲಿ. ಆ್ಯಂಡ್ ಹೀ ಈಸ್ ವೆರಿ ಸಟಲ್ ಆ್ಯಂಡ್ ಬಟ್ ವೆರಿ ನೈಸ್ actor and he should do more movies. So I enjoyed that part also. Anyway, ಇವಾಗ ಏನಂತಾರೆ, ಕೆಲವು ಕ್ವೆಶನ್ಸ್ ಇತ್ತು ನನ್ನ ಯೂಟ್ಯೂಬ್ ಕಾಮೆಂಟ್ಸಲ್ಲಿ, ಸೊ ಐ ಥಾಟ್ ಆಫ್ ಆನ್ಸರಿಂಗ್ ದೆಮ್ ಆಸ್ ವೆಲ್. ಈ ವ್ಲಾಗ್ ಆ್ಯಕ್ಚುಲಿ ಇಟ್ಸ್ ಬೀನ್ ಲೈಕ್ 3 days ಎಲ್ಲ ಸೇರಿ ಒಂದು ವ್ಲಾಗ್ ಆಗ್ತಾ ಇರೋದು. ನಾನು ಶಿವಮೊಗ್ಗಕ್ಕೆ ಹೋಗಿದ್ದು ಬಂದಿದ್ದು, ನಿನ್ನೆ ರಾಮನ ಅವತಾರ ಮೂವಿ ಪ್ರೀಮಿಯರ್, ಆ್ಯಂಡ್ ಇವತ್ತು ಬೆಳಗ್ಗೆ ಐ ಆಮ್ ಶೂಟಿಂಗ್ ದಿಸ್ ವಿಡಿಯೋ. ಸೊ ನಾನು ಗಾಸಿಪ್ ಗರ್ಲ್ ಅದೆಲ್ಲ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ನೀವು ಸುಮಾರು ರೆಕಮೆಂಡೇಶನ್ಸ್ ಕಳಿಸಿದ್ದೀರಾ, ಬಿಸ್ನೆಸ್ ಪ್ರಪೋಸಲ್, ಆ್ಯಂಡ್ ದೇರ್ ವಾಸ್ ಸೋ ಮೆನಿ ರೆಕಮೆಂಡೇಶನ್ಸ್ ಟು ಸಿ. ಆ್ಯಂಡ್ ಐ ವಾಸ್ ಲೈಕ್ ಐ ಥಾಟ್ ನಾನು ಬೇಗ ಗಾಸಿಪ್ ಗರ್ಲ್ನ ಮುಗಿಸಿ ಆ್ಯಂಡ್ ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ಬೇರೆದು ಎಲ್ಲ ನೋಡೋಣ ಅಂತ. ಬಿಕಾಸ್ ಟೈಮ್ ಪಾಸ್ ಆಗಬೇಕು ನನಗೆ. ಆ್ಯಂಡ್ ಐ ಸುಮಾರು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ನೆಟ್ಫ್ಲಿಕ್ಸ್ ಪ್ರೈಮಲ್ಲೆಲ್ಲ ನೋಡೋದಕ್ಕೆ. ನೀವು ಇನ್ಯಾವ್ದಾದ್ರು ರೆಕಮೆಂಡೇಶನ್ಸ್ ಹೇಳ್ತೀರಾ ಅಂತಂದರೆ ಪ್ಲೀಸ್ ಪುಟ್ ಡೌನ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ನಂತರನೇ ಬೇರೆಯವರು ನೋಡಿ ದೇ ಕ್ಯಾನ್ ವಾಚ್ ದ ಏನಂತಾರೆ ವೆಬ್ ಸೀರೀಸ್ ಆರ್ ಮೂವೀಸ್ ಆರ್ ಸಚ್. ನೀವು ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡ್ತೀರಾ ಅಂತ ಕೇಳಿದ್ದಾರೆ ಯಾರೋ. ಸಿ ದ ಥಿಂಗ್ ಈಸ್, ನಾನು ಸೆಲ್ಫಿಲ್ ತೊಗೊಂಡು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇಟ್ ವಿಲ್ ಲುಕ್ ಲೈಕ್ ನಾನು ಲೆಫ್ಟ್ ಹ್ಯಾಂಡಲ್ಲಿ ತಿಂತಾ ಇದ್ದೀನಿ ಅಂತ. ಬಟ್ ನಾನು ಐ ಆಮ್ ಅ ರೈಟ್ ಹ್ಯಾಂಡ್ ಪರ್ಸನ್, ಸೊ ರೈಟ್ ಹ್ಯಾಂಡಲ್ಲೇ ಊಟ ಮಾಡೋದು. ನಾನು ಸೆಲ್ಫಿ ಕ್ಯಾಮ್ರಾದಲ್ಲಿ ತೆಗಿಬೇಕಾದ್ರೆ ಹಂಗಿರುತ್ತೆ. ಆ್ಯಂಡ್ ಯಾವ ಸಿನಿಮಾಗೆ ಡಬ್ಬಿಂಗ್ ಮಾಡ್ತಿದ್ರಾ ಅಂತ ಕೇಳಿದ್ದೀರಾ. ಐ ಆಮ್ ಸೋ ಎಕ್ಸೈಟೆಡ್. ಒಂಥರ ಟೆನ್ಷನ್, ಎಕ್ಸೈಟ್ಮೆಂಟ್, ನರ್ವಸ್ನೆಸ್, ಖುಷಿ ಎಲ್ಲ ಆಗ್ತಾ ಇದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಫಿಲ್ಮ್ ದಟ್ ವಿಲ್ ಬಿ ರಿಲೀಸ್ಡ್. ನಾನು ಫಸ್ಟ್ ಶೂಟ್ ಮಾಡಿದ್ದು ಪರವಶ ಮೂವಿಗೆ, ಸೆಕೆಂಡ್ ಶೂಟ್ ಮಾಡಿದ್ದು ಫ್ಯಾಮಿಲಿ ಡ್ರಾಮಾಗೆ. ಬಟ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ಬೇಗ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಥಿಂಗ್ಸ್ ಆರ್ ಗೋಯಿಂಗ್ ಸೋ ಫಾಸ್ಟ್. ಗೊತ್ತೇ ಆಗ್ತಾ ಇಲ್ಲ ನನಗೆ. ದ ಟೀಮ್ ಇಸ್ ವರ್ಕಿಂಗ್ ಸೋ ಗುಡ್. ನಮ್ಮ ಟ್ರೈಲರ್ ರಿಲೀಸ್ ಆಗಿದೆ. ಪ್ಲೀಸ್ 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 ಟ್ರೈಲರ್ ವಾಚ್ ಮಾಡಿ. ನನ್ನ ಫಸ್ಟ್ ಫಿಲ್ಮ್ ಟ್ರೈಲರ್ ಇದು. ಐ ಮೀನ್ ನೀವು ಹೇಳಬೇಕು ಹೆಂಗಿದೆ ಅಂತ. ಸೊ ಅದರ ಡಬ್ಬಿಂಗ್ ಇದ್ದಿದ್ದು ಆ್ಯಂಡ್ ಕೆಲವು ಮಿನಿ ವ್ಲಾಗ್ಸ್ ಥರ ಎಲ್ಲ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಯು ಕ್ಯಾನ್ ಚೆಕ್. ಸೊ ನಮ್ಮ ಸಿನಿಮಾ ಫ್ಯಾಮಿಲಿ ಡ್ರಾಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಟ್ರೈಲರ್ ನೋಡೋದು ಮರಿಬೇಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನನ್ನ ಐಫೋನ್ ಹೊಡೆದೋಯ್ತು. ಆ್ಯಂಡ್ ಓ ಮೈ ಗಾಡ್, ನನಗೆ ಈಗ ನೆನ್ಸ್ಕೊಂಡ್ರೂ ತುಂಬ ಬೇಜಾರಾಗುತ್ತೆ ಯಾಕೆ ಹಂಗೆ ಮಾಡಿಕೊಂಡೆ ಅಂತ. ಬಿಕಾಸ್ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಫೋನ್ ಆಯಿತಾ. ಐಫೋನ್ 14 ಎಸ್ಪೆಷಲಿ 14 ನಂಬರ್ ನನ್ನ ಬರ್ತ್ಡೇ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ಥರ ನನ್ನ ಅರ್ನಿಂಗ್ಸಲ್ಲಿ ಸೇವಿಂಗ್ಸಲ್ಲಿ ತೊಗೊಂಡಿದ್ದಂಥ ಫೋನು. ಸೊ ಸ್ವಲ್ಪ ಬೇಜಾರಾಯಿತು. ಬಟ್ ಗುಡ್ ನ್ಯೂಸ್ ಅಪ್ಡೇಟ್ ಈಸ್ ನನ್ನ ಐಫೋನ್ ಸರಿ ಮಾಡಿಸಿದೆ ನಾನು. ನಂಗೆ ತುಂಬ ದಿನ ಅದೆಲ್ಲ ನೋಡ್ಕೊಂಡಿರೋಕ್ಕಾಗಲಿಲ್ಲ. ಆದಷ್ಟು ಬೇಗ ಐ ವಾಂಟೆಡ್ ಟು ಗೆಟ್ ಇಟ್ ಫಿಕ್ಸ್ಡ್ ಆ್ಯಂಡ್ ಐ ಗಾಟ್ ಇಟ್ ಫಿಕ್ಸ್ಡ್. ತುಂಬ ಇವಾಗಂತೂ ವೆರಿ ಸ್ಟ್ರಾಂಗ್ ಹಾರ್ಡ್ ಕೇಸ್ ಹಾಕಿದ್ದೀನಿ ನಾನು, ಅದರಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು, ಸಾರಿ. ಸೊ ಒಂದು ಸ್ಟ್ರಾಂಗ್ ಕೇಸ್ ಹಾಕಿದ್ದೀನಿ ಇನ್ನೂ ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋದಕ್ಕೆ ಅದನ್ನು. ದ ಪರ್ಸನ್ ಆಲ್ಸೋ ಡಿಡ್ ಅ ಗುಡ್ ಜಾಬ್. ಆ್ಯಂಡ್ ಎಸ್, ನೀವು ಎಷ್ಟೊಂದು ಜನ ಬಹುಶಃ ಮುಂಬೈ ಬ್ಲಾಗ್ನ ಇನ್ನೂ ನೋಡಿಲ್ಲ ಅನ್ಸುತ್ತೆ. ಪ್ಲೀಸ್ ಪ್ಲೀಸ್ ಡೂ ವಾಚ್. ನಮ್ಮೆಲ್ಲರ ಫೇವ್ರೆಟ್ ನಮ್ಮ ಜಿಯೋ ಸಿನಿಮಾ ಎಕ್ಸ್ಪರ್ಟ್, ಕ್ರಿಕೆಟ್ ಎಕ್ಸ್ಪರ್ಟ್ ಜಾನಿ ಸರ್ ಜೊತೆ ನಾನು
ಮಾಡಿದಂಥ ವ್ಲಾಗು. ಆ್ಯಕ್ಚುಲಿ ಇನ್ನೊಂದು ವ್ಲಾಗ್ ಇದೆ ಅವ್ರ ಜೊತೆ, ದಟ್ ಇಸ್ ಈವನ್ ಮೋರ್ ಫನ್. ಅವ್ರಿಗೆ ನಾನು H&M ಅಲ್ಲಿ ಶಾಪಿಂಗ್ ಮಾಡಕ್ಕೆ ಹೇಳಿದ್ದೀನಿ, ನನಗೆ ಒಂದು ಬಜೆಟ್ ಕೊಟ್ಟು. ಸೊ ಇಫ್ ಯು ವಾಂಟ್ ಸಿ ದಟ್, ಫಸ್ಟ್ ಮುಂಬೈ 1 ಮತ್ತೆ ಮುಂಬೈ ವ್ಲಾಗ್ 1, ಮುಂಬೈ ವ್ಲಾಗ್ 2ನ ನೋಡಿ. ಆದಷ್ಟು ಬೇಗ ಐ ಟ್ರೈ ಟು ಎಡಿಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ತುಂಬ ವಿಡಿಯೋಸ್ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಿ ನಾನು ಇನ್ನು 3ನೇ ವ್ಲಾಗ್ ಕೂಡ ಹಾಕ್ತೀನಿ. ನಾವು ಪ್ಲೇರಿಯಂ ಮಾಲ್ಗೆ ಹೋಗಿದ್ದು ಮುಂಬೈಯಲ್ಲಿ, ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಹ್ಯೂಜ್. ಸೊ ಐ ಪೋಸ್ಟ್ ದಟ್ ಆಸ್ ಸೂನ್ ಆಸ್ ಪಾಸಿಬಲ್. ಅದಕ್ಕೂ ಮುಂಚೆ ಬೇರೆ 2 ವ್ಲಾಗು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಕಮೆಂಟ್ಸ್. ಹಳೆ ವಿಡಿಯೋಗೆಲ್ಲ ಕೆಲವು ಕಾಮೆಂಟ್ ಮಾಡಿರೋದು ನೋಡಿದೆ, ಬುಜ್ಜೀಸ್ ಕ್ಯಾಫೆ ವಿಡಿಯೋಗೆ, ಆಮೇಲೆ ನಾನು ನಮ್ಮಂತರ ಗೆಟಪ್ ಹಾಕೊಂಡು ಮಾಡಿದ್ದಕ್ಕೆಲ್ಲ. ಗೆಟಪ್ ಹಾಕೊಂಡು ಮಾಡೋ ವಿಡಿಯೋಸ್ ಮಾಡಬೇಕು ನಾನು, ಐ ವಾಂಟ್ ಟು ಡೂ. ಬಟ್ ಎನಿವೆ ಐ ಹೋಪ್ ಸೊ ಐ ವಿಲ್ ಫೈಂಡ್ ಟೈಮ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅಷ್ಟೇ, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಲೈಕ್ ಅ 3 days ವ್ಲಾಗ್ ಆಯ್ತಾ. ಆಗಲೇ ಹೇಳ್ದಂಗೆನೆ ಶಿವಮೊಗ್ಗಕ್ಕೆ ಹೋಗಿದ್ದು ಬಂದಿದ್ದು ನೆನ್ನೆ ಆ್ಯಂಡ್ ಇವತ್ತು ಎಲ್ಲ ಸೇರಿ. I'll end the vlog here, and ಇವತ್ತು I'm doing something really exciting. I'm vlogging that also. ಅದನ್ನು ಬೇಗ ಪೋಸ್ಟ್ ಮಾಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಲಿ ನಿಮ್ಗೆ ಏನೇ ಅನ್ಸಿದ್ರು ಕಾಮೆಂಟ್ ಮಾಡಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರೀಡ್. ನಾನು ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ stay loyal, be humble and give only love.